ಸೊ ಬ್ರೋಸ್, ನಿಮ್ಗೆಲ್ಲರಿಗೂ ಒಂದು ಬ್ಯಾಡ್ ನ್ಯೂಸ್. ನಾನು ಟ್ರೈ ಮಾಡಿದೆ, ಆದರೆ ಆಗಿಲ್ಲ. ಲಾಸ್ಟ್ ವೀಕಲ್ಲಿ ಒಂದಿನ ನಾನು ಮತ್ತು ನನ್ನ ಫ್ರೆಂಡ್ಸ್ ಕಾಲೇಜ್ ಮುಂದೆ ಇರೋ ಕ್ಯಾಂಟೀನ್ ಮುಂದೆ ಕುತ್ಕೊಂಡಿದ್ವಿ. ಆಗ ಸಡನ್ ಆಗಿ ನನ್ನ ಕತ್ತಿಂದೆ ಒಂದು ಸ್ಪೈಡರ್ ಕಚ್ತು. ನಾನು ಅದನ್ನ ನೋಡಿ ನನಗೂ ಕೂಡ ಅಮೇಝಿಂಗ್ ಪವರ್ ಸಿಗಬಹುದು ಅಂತ ಇಡೀ ರಾತ್ರಿ ಯಾವುದೇ ಆಯಿಂಟ್ಮೆಂಟ್ ಟ್ಯಾಬ್ಲೆಟ್ ಏನೂ ಕೂಡ ಹಾಕೊಂಡಿದ್ದಿಲ್ಲ. ಆದರೆ ನೆಕ್ಸ್ಟ್ ಡೇ ನನ್ನ ಬಾಡಿಯಲ್ಲಿ ಯಾವುದೇ ತರಹ ಪವರ್ಸ್ ಬಂದಿಲ್ಲ. ಪವರ್ಸ್ ಬದಲು ಬಾಡಿ ಫುಲ್ಲು ಅಲರ್ಜಿ ಆಯಿತು. ಸೊ ಇದರಿಂದ ನಿಮಗೆ ಸಿಗೋ ಒಂದು ನೀತಿ ಪಾಠ ಏನಂದರೆ, ಸ್ಪೈಡರ್ ಹತ್ರ ಯಾರ್ಯಾರು ಮಿಸ್ ಆಗಿ ಕಚ್ಚಿಸ್ಕೊತಾರೋ ಪವರ್ಸ್ ಬರುತ್ತೆ ಅಂತ ಆಯಿಂಟ್ಮೆಂಟು ಟ್ರೀಟ್ಮೆಂಟು ಏನೂ ಕೂಡ ತಗೊಂಡ್ರೆ ಇರಬೇಡಿ. ಯಾಕಂದರೆ ನಮ್ಮ ಯೂನಿವರ್ಸಲ್ಲಿ ಎಲ್ಲೋ ಒಂದು ಕಡೆ ಸ್ಪೈಡರ್ ಮ್ಯಾನ್ ಇದ್ದಾನೆ. ಸೊ ಅದರಿಂದ ನಮಗೆ ಆ ಪವರ್ ಸಿಗ್ತಾ ಇಲ್ಲ. ಅವ್ನು ಸತ್ ಮೇಲೆ ಬೇಕಿದ್ರೆ ಟ್ರೈ ಮಾಡಿ, ಮೇ ಬಿ ಪವರ್ಸ್ ಬಂದರೂ ಬರ್ಬೋದು. ಸೊ ತುಂಬಾ ಟೈಮ್ ವೇಸ್ಟ್ ಮಾಡಿದೆ ಅನ್ಸುತ್ತೆ. ಸೊ ಆದಷ್ಟು ಬೇಗ ವಿಡಿಯೋ ಶುರು ಮಾಡೋಣ. ಸೊ ವೆಲ್ಕಮ್ ಟು ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಕೊನೆಗೂ 300 ಮಾರ್ಕ್ನ ಕ್ರಾಸ್ ಮಾಡಾಯಿತು. ತುಂಬಾ ಲೇಟ್ ಆಗಾಯಿತು, ಆದರೂ ಪರವಾಗಿಲ್ಲ. ಸೊ ಅದೇ ಥರ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇವಾಗಾದರೂ ಶುರು ಮಾಡೋಣ. ಲೆಟ್ಸ್ ಗೋ. ಸೊ D23 ಇವೆಂಟ್ ಅಲ್ಲಿ ಮಾರ್ವೆಲ್ ಅವರು ಕನ್ಫರ್ಮ್ ಮಾಡಿದ್ರು ದಟ್ ಅವೆಂಜರ್ಸ್ 5 ನ ಸ್ಟೋರಿ ಲೈನ್ ಈಗ ಕ್ಯಾಂಗ್ ಇಂದ ಡಾಕ್ಟರ್ ಡೂಮ್ ಕಡೆಗೆ ಶಿಫ್ಟ್ ಆಗಿದ್ದಾರೆ. ನನಗಂತೂ ಕ್ಯಾಂಗ್ ದ ಕಾಂಕರರ್ ಕ್ಯಾರೆಕ್ಟರ್ ಮತ್ತೆ ಆ ಕ್ಯಾರೆಕ್ಟರ್ಗೆ ಸಿಕ್ಕಿರುವ ಬಿಲ್ಡಪ್ ನನಗಂತೂ ಸಖತ್ ಇಷ್ಟ ಆಗಿತ್ತು. ಒಬ್ಬ ಪ್ರಾಪರ್ ಮಲ್ಟಿವರ್ಸ್ ವಿಲನ್ ತರ ನನಗಂತೂ ಕಾಣಿಸಿದ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ನಮ್ಮ ಐರನ್ ಮ್ಯಾನ್ ಕ್ಯಾಂಗ್ ಅಷ್ಟೇ ಅಲ್ಲದೆ ಕ್ಯಾಂಗ್ ನ ಸ್ಟೋರಿ ಲೈನ್ ಕೂಡ ಸ್ನ್ಯಾಪ್ ಮಾಡ್ಬಿಟ್ಟ. ಸೊ ವಾಟ್ ಇಫ್ ಅವೆಂಜರ್ಸ್ 5 ಅವೆಂಜರ್ಸ್ ಕ್ಯಾಂಗ್ ಡೈನೆಸ್ಟಿ ಮೂವಿ ಆಗಿದ್ರೆ ಆ ಮೂವಿಯ ಪ್ಲಾಟ್ ಏನಾಗಿರಬಹುದು? ಸೊ ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಕ್ಯಾಂಗ್ ಡೈನೆಸ್ಟಿ ಮೂವಿಯಲ್ಲಿ ಅವೆಂಜರ್ಸ್ ಟೀಮೇ ಇಲ್ಲ. ಯಾಕಂದ್ರೆ ನಿಮಗೂ ಕೂಡ ಗೊತ್ತಿರತ್ತೆ ದಟ್ ಅರ್ತ್ 616 ಅಲ್ಲಿ ಈಗ ಯಾವುದೇ ತರಹ ಅವೆಂಜರ್ಸ್ ಟೀಮ್ ಇಲ್ಲ ಅಂತ. ಸೊ ಥ್ಯಾಂಕ್ಸ್ ಟು ಡೆಡ್ಪೂಲ್ ಅಂಡ್ ವಾಲ್ವರಿನ್ ಆ ಮೂವಿಯಿಂದ ನಮಗೊಂದು ಹೊಸ ಮಲ್ಟಿವರ್ಸ್ ಕಾನ್ಸೆಪ್ಟ್ ರಿವೀಲ್ ಆಯಿತು. ಆ್ಯಂಡ್ ಅದೇ ಆಂಕರ್ ಬೀಯಿಂಗ್. ಸೊ ಆಂಕರ್ ಬೀಯಿಂಗ್ ಅಂದರೆ ಈಗ ಪ್ರತಿಯೊಂದು ಯೂನಿವರ್ಸಲ್ಲಿ ಒಬ್ಬ ಆಂಕರ್ ಬೀಯಿಂಗ್ ಇರ್ತಾನೆ. ಆ್ಯಂಡ್ ಅವನೇನಾದರೂ ಸತ್ತೋದ್ರೆ ಅವನು ಅಷ್ಟೇ ಅಲ್ಲದೆ ಅವ್ನು ಇದ್ದಿದ್ದ ಯೂನಿವರ್ಸ್ ಕೂಡ ಸ್ಲೋ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಆ್ಯಂಡ್ ಕ್ಯಾಂಗಿಗೂ ಕೂಡ ಅದೇ ಬೇಕಿತ್ತು. ಕ್ಯಾಂಗ್ ಎಲ್ಲ ಯೂನಿವರ್ಸ್ನ ಡೆಸ್ಟ್ರಾಯ್ ಮಾಡಿ ಅವನೇ ಒಂದು ದೊಡ್ಡದಾಗಿ ಬ್ಯಾಟಲ್ ವರ್ಲ್ಡ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದ. ಸೊ ಇದನ್ನ ನಿಲ್ಸೋಕ್ಕೆ TVA ಅವರು ಎಲ್ಲ ಯೂನಿವರ್ಸ್ಗಳಿಂದ ಆಯಾ ಯೂನಿವರ್ಸ್ಗಳ ಆಂಕರ್ ಹೀರೋನ TVಗೆ ಕರ್ಕೊಂಡ್ಬರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಈ ಸೀನ್ ಡೆಡ್ಪೂಲ್ ಅಂಡ್ ವಾಲ್ವರಿನ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಆಗಬೇಕಾಗಿತ್ತು. ಆದರೆ ನಿಮಗೆ ಗೊತ್ತು ಏನಾಯ್ತಂತ. ಸೊ ಆಗ TVA ಅಲ್ಲಿ ಅರ್ತ್ 10005 ಯೂನಿವರ್ಸ್ನ ವಾಲ್ವರಿನ್, ಡೆಡ್ಪೂಲ್ ಜೊತೆಗೆ ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್ ಮ್ಯಾನ್ ಯೂನಿವರ್ಸ್ ಅಲ್ಲಿ ಆಂಕರ್ ಹೀರೋ ಆದ ಟೋಬಿ ಮ್ಯಾಗ್ವೈರ್ ಸ್ಪೈಡರ್ ಮ್ಯಾನ್, ಹಾಗೆ ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಯೂನಿವರ್ಸ್ ಅಲ್ಲಿ ಆಂಕರ್ ಹೀರೋ ಆಗಿದ್ದ ನಮ್ಮ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್, ಜೊತೆಗೆ ನಿಕೋಲಸ್ ಕೇಜ್ ಅವರ ಗೋಸ್ಟ್ ರೈಡರ್ ಅಂಡ್ ನಮ್ಮ ಯೂನಿವರ್ಸ್ ನ ಆಂಕರ್ ಹೀರೋ. ಸೊ ಇಲ್ಲಿ ರಿವೀಲ್ ಆಗುತ್ತೆ ನಮ್ಮ ಯೂನಿವರ್ಸ್ ನ ಆಂಕರ್ ಹೀರೋ ಯಾರು ಅಂತ. ಸೊ ನಾವು ಅನ್ಕೊಂಡಿದ್ವಿ ಟೋನಿ ಸ್ಟಾರ್ಕ್ ಇರಬಹುದು, ಅಥವಾ ಡಾಕ್ಟರ್ ಸ್ಟ್ರೇಂಜ್ ಆಗಿರಬಹುದು, ಅಥವಾ ಸ್ಕಾರ್ಲೆಟ್ ವಿಚ್ ಕೂಡ ಆಗಿರಬಹುದು ಅಂತ. ಆದರೆ ನಮ್ಮ ಯೂನಿವರ್ಸ್ನ ಆಂಕರ್ ಹೀರೋ ಬೇರೆ ಯಾರೂ ಅಲ್ಲ, ಸ್ಪೈಡರ್ ಮ್ಯಾನ್ ಆಗಿರ್ತಾನೆ. ಸೊ ಈ ನಮ್ಮ ಕೌನ್ಸಿಲ್ ಆಫ್ ಕ್ಯಾಂಗ್ನ ಸೋಲ್ಸ್ಬೇಕಂದ್ರೆ ಎಲ್ಲ ಯೂನಿವರ್ಸ್ಗಳ ಆಂಕರ್ ಹೀರೋಗಳಿಂದನೇ ಸಾಧ್ಯ. ಯಾಕಂದ್ರೆ ಅವ್ರಿಗೆ ಮಾತ್ರನೇ ಆ ಪವರ್ ಇರೋದು. ಸೊ ಕೌನ್ಸಿಲ್ ಆಫ್ ಕ್ಯಾಂಗ್ನ ಸೋಲ್ಸಕ್ಕೆ TVA ಅವರು ಮತ್ತೆ ಆಂಕರ್ ಹೀರೋ ಎಲ್ಲರೂ ಕೂಡ ಕೊಲೋಸಿಯಂಗೆ ಹೋಗ್ತಾರೆ. ಆದರೆ TVA ಮತ್ತೆ ಆಂಕರ್ ಹೀರೋ ಸೋಲ್ತಾರೆ. ಅಂಡ್ ಇದರಿಂದ ಯೂನಿವರ್ಸ್ ಕೊಲೈಡ್ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಅಂಡ್ ಆಗ ಕ್ಯಾಂಗ್ ಒಂದು ಬ್ಯಾಟಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡ್ತಾನೆ. ಅಂಡ್ ಇದರಿಂದಾನೇ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಯಲ್ಲಿ ಅವೆಂಜರ್ಸ್, ಎಕ್ಸ್-ಮೆನ್, ಫ್ಯಾಂಟಾಸ್ಟಿಕ್ ಫೋರ್ ಎಲ್ಲ ಬರೋದು. ಸೊ ಈಗ MCU ಅಲ್ಲಿ ನಮ್ಮ ಡಾಕ್ಟರ್ ಡೂಮ್ ಬಂದಿರೋದ್ರಿಂದ ಅವೆಂಜರ್ಸ್ 5 ಅಷ್ಟೇ ಅಲ್ಲ, ಬೇರೆ ಮೂವೀಸ್ಗಳ ಸ್ಟೋರಿ ಮೇಲೂ ಕೂಡ ಅಫೆಕ್ಟ್ ಆಗ್ತದೆ. ಸೊ ಡಾಕ್ಟರ್ ಡೂಮ್ನ ಫಸ್ಟ್ ಪಾಸಿಬಲ್ ಅಪಿಯರೆನ್ಸ್ ಬರೋದು ಫ್ಯಾಂಟಾಸ್ಟಿಕ್ 4 ಅಲ್ಲಿ. ಅಂಡ್ ಅದನ್ನು ಕೂಡ ಒಂದು ಪೋಸ್ಟ್ ಕ್ರೆಡಿಟ್ ಅಲ್ಲಿ. ಸೊ ಕ್ಯಾಂಗ್ನ ಹೇಗೆ ಒಂದು ಮಲ್ಟಿವರ್ಸಲ್ ಥ್ರೆಟ್ ಅಥವಾ ಒಂದು ಮಲ್ಟಿವರ್ಸಲ್ ವಿಲನ್ ತರ ತೋರಿಸಿದ್ರು, ಅದೇ ತರ ಡಾಕ್ಟರ್ ಡೂಮ್ನು ಕೂಡ ಆ ಒಂದು ಪೋಸ್ಟ್ ಕ್ರೆಡಿಟ್ ಅಲ್ಲಿ ಇನ್ನಷ್ಟು ಪವರ್ಫುಲ್ ಆಗಿ ತೋರಿಸ್ಬೇಕು. ಸೊ ನನ್ನ ಥಿಯರಿ ಏನಂದ್ರೆ, ಮೇ ಬಿ ಫ್ಯಾಂಟಾಸ್ಟಿಕ್ 4 ನ ಪೋಸ್ಟ್ ಕ್ರೆಡಿಟ್ ಅಲ್ಲಿ ಡಾಕ್ಟರ್ ಡೂಮ್ ಗ್ಯಾಲಾಕ್ಟಸ್ ಇಂದ ಅವ್ನ ಪವರ್ಸ್ ತಗೊಂಡು ಡಾಕ್ಟರ್ ಡೂಮ್ ಇನ್ನಷ್ಟು ಪವರ್ಫುಲ್ ಆಗಿ ತೋರಿಸಬಹುದು. ಅಂಡ್ ಇನ್ನೊಂದು ಥಿಯರಿ ಇದೆ. ಅಂಡ್ ಇದೇನಾದ್ರೂ ಮಾರ್ವೆಲ್ ಅವರು ಪುಲ್ ಆಫ್ ಮಾಡಿದ್ರೆ ಡಾಕ್ಟರ್ ಡೂಮ್ ನ ಅನ್ಡಿಫೀಟ್ ವಿಲನ್ ಆಗಿ ತೋರಿಸಬಹುದು. ಅಂಡ್ ಹಾಗೆ ಇನ್ನೊಂದು ಕ್ಯಾರೆಕ್ಟರ್ ನ ಡಮ್ಮಿ ಆಗಿ ತೋರಿಸಬೇಕಾಗುತ್ತೆ. ಸೊ ಫ್ಯಾಂಟಾಸ್ಟಿಕ್ 4 ನ ಪೋಸ್ಟ್ ಕ್ರೆಡಿಟ್ ಅಲ್ಲಿ ಡಾಕ್ಟರ್ ಡೂಮ್ ಕೊಲೋಸಿಯಂಗೆ ಹೋಗಿ ಇಡೀ ಕ್ಯಾಂಗ್ ವೇರಿಯಂಟ್ಸ್ನ ಸಾಯಿಸಿ ಕೊಲೋಸಿಯಂ ಅಲ್ಲೇ ಕ್ಯಾಂಗ್ ವೇರಿಯಂಟ್ಸ್ಗಳ ಬಾಡಿ ಮೇಲೆ ಕುತ್ಕೊಂಡು ಐ ಆಮ್ ಗಾಡ್ ಎಂಪರರ್ ಡೂಮ್
ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಡೈಲಾಗ್ನ ಫಿನಿಶ್ ಮಾಡಿದಿರಾ ಫಿಲಮ್ನ ಕ್ಲೋಸ್ ಮಾಡಿದ್ರೆ ಥಿಯೇಟ್ರಲ್ಲಿ ಇಡೀ ಆಡಿಯನ್ಸ್ ಫುಲ್ ಕ್ರೇಜಿ ಆಗೋಗ್ತಾರೆ. ಇನ್ನು ಅವೆಂಜರ್ಸ್ 5 ಇಂದ ಸ್ಪೈಡರ್ಮ್ಯಾನ್ 4 ಮೂವಿಯ ಸ್ಟೋರಿ ಕೂಡ ಚೇಂಜ್ ಆಗಿದೆ, ಜೊತೆಗೆ ಡಿಲೇ ಕೂಡ ಆಗಿದೆ. ಸೊ ಸ್ಪೈಡರ್ಮ್ಯಾನ್ 4 ಮೂವಿಯ ಇನಿಷಿಯಲ್ ಪ್ಲಾಟ್ ಬಂದು ಈ ಮೂವಿ ತುಂಬ ಗ್ರೌಂಡೆಡ್ ಆಗಿರುತ್ತೆ. ಮೂವಿಯ ವಿಲನ್ ಕಿಂಗ್ ಪಿನ್ ಆಗಿರ್ತಾನೆ. ಮೂವಿಯಲ್ಲಿ ಮೈಲ್ಸ್ ಮೊರಾಲೆಸ್ ಮತ್ತೆ ಡೇ ಡೆವಿಲ್ ಕೂಡ ಕಾಣಿಸ್ಕೊಂತಾರೆ. ಮೂವಿಯಲ್ಲಿ ಸ್ಪೈಡರ್ಮ್ಯಾನ್ನ ಹೊಸ ಲವ್ ಇಂಟ್ರೆಸ್ಟ್ ಆದ ಬ್ಲ್ಯಾಕ್ ಕ್ಯಾಟ್ ಕೂಡ ಬರ್ಬೋದಾಗಿತ್ತು. ಇನ್ನು ಮೂವಿ ಲಾಸ್ಟ್ ಅಲ್ಲಿ ಒಂದು ಮಲ್ಟಿವರ್ಸಲ್ ಆಸ್ಪೆಕ್ಟ್ ನ ತೋರಿಸ್ಬೇಕಂತ ಇದ್ರು. ಆದ್ರೆ ಈಗ ಸ್ಪೈಡರ್ಮ್ಯಾನ್ 4 ಮೂವಿ ಅವೆಂಜರ್ಸ್ ಡೂಮ್ಸ್ ಡೇ ಆದ್ಮೇಲೆ ರಿಲೀಸ್ ಆಗುತ್ತೆ ಅಂಡ್ ಅದು ಬಂದು ಜುಲೈ 2026 ಅಂಡ್ ಮೇ ಬಿ ಈ ಮೂವಿ ನಡೆಯೋದು ನಮ್ಮ ಅರ್ತ್ ಅಲ್ಲ, ಡಾಕ್ಟರ್ ಡೂಮ್ ಕ್ರಿಯೇಟ್ ಮಾಡಿರುವ ಬ್ಯಾಟರ್ ವರ್ಲ್ಡ್ ಅಲ್ಲಿ. ಸೊ ಡಾಕ್ಟರ್ ಡೂಮ್ ಕ್ರಿಯೇಟ್ ಮಾಡಿರುವ ಬ್ಯಾಟರ್ ವರ್ಲ್ಡ್ ಅಲ್ಲಿ ಸ್ಪೈಡರ್ ಮ್ಯಾನ್ ನ ಎಲ್ಲಾ ವೇರಿಯಂಟ್ಸ್ ಕೂಡ ಒಂದ್ ಕಡೆ ಕಳ್ದೋಗ್ತಾರೆ ಅಂಡ್ ಅಲ್ಲಿ ಡಾಕ್ಟರ್ ಡೂಮ್ಗಾಗಿ ಕೆಲಸ ಮಾಡೋ ಒಬ್ಬ ವಿಲನ್ ನೋಡಬಹುದು. ಸೊ ಇದೆಲ್ಲ ಜಸ್ಟ್ ರಿಪೋರ್ಟ್ಸ್ ಅಷ್ಟೇ, ಇನ್ನ ಎಲ್ಲೂ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ನಿಮಗೆ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತಿಗಿಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕಾಸ್ಮಿಕ್ ಕನ್ನಡಗೆ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.